ಟೆಸ್ಟ್ ಬರೆದಿಲ್ಲ ಅಂದರೆ ಮಕ್ಕಳೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಮೊದಲ ಲಿಂಕ್ ಬಳಸಿ ಟೆಸ್ಟ್ ಬರೆದ ಮೇಲೆ ಈ ವಿಡಿಯೋ ನೋಡಬೇಕು. ಅದನ್ನು ಮಾಡದೆ ನೇರವಾಗಿ ವಿಡಿಯೋ ನೋಡಬೇಡಿ. ಗುಡ್ ಲಕ್. ಸೊ ನಮ್ಮದೆಲ್ಲ ಟೆಸ್ಟ್ ಆಗಿದೆ. ವಿವರಣೆ ನೋಡೋಣ. ಮೊದಲನೇ ಪ್ರಶ್ನೆ, 48, 144 ಮತ್ತು 576ರ ಮಾಸ ಎಷ್ಟು ಅಂತ ಕೇಳಿದ್ದೀವಿ ಮಕ್ಕಳೇ. ನೇರ ಪ್ರಶ್ನೆ. ಹೋದ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳೇ ಈ ಪರೀಕ್ಷೆಯಲ್ಲೂ ಬಂದಿದ್ದಾವೆ. ಬಹಳ ನೇರ ಪ್ರಶ್ನೆ. ಇದು ಎಲ್ಲದೂ ಒಂದೇ ಮಗ್ಗಿಯಲ್ಲಿ ಕಾಣ್ತದ ನಿಮಗೆ ಮಕ್ಕಳೇ? ಎಲ್ಲದೂ ಒಂದೇ ಮಗ್ಗಿಯಲ್ಲಿ ಕಾಣ್ತದ? ಯಾವ ಮಗ್ಗಿಯಲ್ಲಿ ಕಾಣುತ್ತೆ? 3 ಸಂಖ್ಯೆ 24, 24ಲೇ, 24 6ಲೇ, 24 2ಲೇ, ವರ್ಗನೂ ಬಂತು, ಮಗ್ಗಿನೂ ಬಂತು, ಎಲ್ಲ ಬಂತು. 24ರಿಂದ ನೇರವಾಗಿ ಮಾಡ್ಬೋದಿತ್ತು ಸರ್. ಅಷ್ಟೊಂದು ದೊಡ್ಡ ಮಗ್ಗಿ ಬರಲ್ಲ ಸರ್, 2 ಮಗ್ಗಿಂದ ಮಾಡ್ತೀವಿ ಸರ್. ಮಾಡಿರಿ ಬೇಕಾದ್ರೆ, ತೊಂದರೆ ಇಲ್ಲ. ಸ್ಟೆಪ್ಸ್ ಜಾಸ್ತಿ ಆಗ್ತಾವೆ ಅಷ್ಟೇ. ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ ಮಕ್ಕಳು? ನೀವು 2 ಮಗ್ಗಿಲೂ ಮಾಡ್ಬೋದು, 4 ಮಗ್ಗಿಲೂ ಮಾಡ್ಬೋದು, ಬಟ್ ಸ್ಟೆಪ್ಸ್ ಜಾಸ್ತಿ ಆಗ್ತವೆ ಅಷ್ಟೇ. 24ರಿಂದ ನಾವು ಮಾಡ್ತೀವಿ, ನಮಗೆಲ್ಲ ಮಗ್ಗಿ ಬರ್ತದೆ. ನಾವು 24ರಿಂದ ಮಾಡೋಣ. 24 2ಲೇ, 24 24 ಮತ್ತು ಈ 3 ಸಂಖ್ಯೆ ಒಂದೇ ಮಗ್ಗಿಯಲ್ಲಿ ಹೋಗುತ್ತಾ? ಸಾಮಾನ್ಯ ಅಪವರ್ತನ ಇದೆಯಾ ಮಕ್ಕಳೇ? 2 1ಲೇ 2, 3ಲೇ 2, 12ಲೇ. 3 ಮತ್ತು 12 ಭಾಗಾಕಾರ ಆಗುತ್ತಲ್ವಾ? ಮಾಸದಲ್ಲಿ 3 ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನ ಇರಬೇಕು, ಇಲ್ಲಾಂದರೆ ನಾವು ಭಾಗಕಾರನ ಮುಂದುವರ್ಸಲ್ಲ ಇಲ್ಲಪ್ಪ. ಸೊ ಇಲ್ಲಿಗೆ ನಿಲ್ಲಿಸ್ತೀವಿ. ಮಾಸ ಏನಾಗುತ್ತೆ? ಇವೆರಡು ಸಂಖ್ಯೆಗಳ ಗುಣಲಬ್ಧ. ಸೊ ನಮಗೆ ಮಾಸ ಏನು ಬರ್ತದೆ? ಮಾಸ 24 × 2, 24 2ಲೇ 48. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮಕ್ಕಳೇ. ಒಪ್ತೀರಾ? ಫ್ಯಾಂಟಾಸ್ಟಿಕ್. ಆगे ಚಲೇ? ಚಾಲೋ. 64 ಮತ್ತು 80ನ್ನು ಯಾವ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ ಉಳಿಯುವುದಿಲ್ಲ? ಶೇಷ ಉಳಿದಂಗೆ ಭಾಗಿಸುವಂಥ ದೊಡ್ಡ ಸಂಖ್ಯೆ ಯಾವುದು? ಗರಿಷ್ಠ ಸಾಮಾನ್ಯ ಭಾಜಕ, ಮಹತ್ತಮ ಸಾಮಾನ್ಯ ಭಾಜಕ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ? ರೈಟ್. 64 ಮತ್ತು 80ರ ಮಾಸ ತೆಗಿಬೇಕಿಲ್ಲ ನಾವು ಮಕ್ಕಳೇ. ಏನು ಬರ್ತದೆ ಮಕ್ಕಳೇ? ಯಾವ ಮಗ್ಗಿ? ಫ್ಯಾಂಟಾಸ್ಟಿಕ್. 16 ಅಂತ ಯಾರಪ್ಪ ಹೇಳಿದ್ದು? ಭಾಳ ಒಳ್ಳೆ ಕೆಲಸ, ಭಾಳ ಒಳ್ಳೆ ಕೆಲಸ. ಮಗ್ಗಿ ಚೆನ್ನಾಗಿ ಬರ್ತಾವಂತ ಹೇಳ್ಬೋದು ನಾವು. 16 4ಲೇ, 16 5ಲೇ. ಸಾಮಾನ್ಯ ಅಪವರ್ತನ ಇದಾವ ಮುಂದೆ? ಇಲ್ಲ. ಇಲ್ಲಿಗೆ ಭಾಗಕಾರ ನಾವು ಮುಗಿಸ್ಬಿಡ್ತೀವಿ. ನಮ್ಮ ಮಾಸ ಏನು ಬರ್ತದೆ? 16. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಲ್ ರೈಟ್. ಹರ್ಷ, ಕ್ಲಿಯರ್ ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಪ್ಪ ಬಾಲಾಜಿ? ಹಾಲೇಶ್, ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳ್ತಾರೆ? 36, 48 ಮತ್ತು 84ರ ಮಾಸ ಯಾವುದು? ಅದರಲ್ಲಿ ಮಾಸ ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ? ಮಾಸ ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ? ವಿಸ್ತಾರ ರೂಪ. ಯಾವುದರ ವಿಸ್ತಾರ ರೂಪದಲ್ಲಿ? ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಾವು ಮಾಸ ಕಂಡುಹಿಡಿಬೇಕಾದ್ರೆ ಧ್ಯಾನದಲ್ಲಿ ಇಟ್ಕೊಬೇಕು ಮಕ್ಕಳೇ. ಮಾಸ ಕಂಡುಹಿಡಿಬೇಕಾದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದ ಬಳಸಿ ಭಾಗಾಕಾರ ಮಾಡೋಣ. ಆವಾಗ ನಮಗೆ ನೇರವಾಗಿ ಉತ್ತರ ಸಿಕ್ಬಿಡುತ್ತೆ. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ, ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಷರತ್ತು. ಸೊ ನಾವು ಮಾಸ ಕಂಡುಹಿಡಿಬೇಕಾದ್ರೆ ಏನು ಮಾಡೋಣ? ಅವಿಭಾಜ್ಯ ಸಂಖ್ಯೆಗಳನ್ನು ಬಳಸೇ ಮಾಸ ಕಂಡುಹಿಡಿಯೋಣ. ಹೇಗೆ? 36 ಭಾಗಾಕಾರ ವಿಧಾನ ಗೊತ್ತಲ್ಲ ಮಕ್ಕಳೇ? ಮಾಸ ಕಂಡುಹಿಡಿಯೋದು 48 ಮತ್ತು 84. 48 ಮತ್ತು 84 ಅವಿಭಾಜ್ಯ ಸಂಖ್ಯೆ. ಸರಿ ಸಂಖ್ಯೆ ಇದ್ಮೇಲೆ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀವಿ? 2ರಿಂದ. ಫ್ಯಾಂಟಾಸ್ಟಿಕ್. 2 18ಲೇ 36, 2 24ಲೇ 48, 2 42ಲೇ 84. ಒಪ್ತೀರಾ? ಗೊತ್ತಾಗ್ಲಿಲ್ವಾ ಷರತ್ತು ಗೊತ್ತಾಗ್ಲಿಲ್ವಾ? ಷರತ್ತು ನೋಡಪ್ಪ. ಷರತ್ತು 2 1ಲೇ 2, ಶೇಷ 1, 2 8ಲೇ 16. ಸರಿಯಪ್ಪ. 2 2ಲೇ 4 ವಿಜಯ್, 2 2ಲೇ 4, 2 4ಲೇ 8. ಸರಿನಾ? ಸೊ ಬಾಲಾಜಿ 2 4ಲೇ 8, 2 2ಲೇ 4. ಸರಿನಾ? ಈಗಲಾರ ಕ್ಲಿಯರ್ ಆಯ್ತಾ ವಿಜಯ್? 2ರಿಂದ ಭಾಗಾಕಾರ ಮಾಡ್ತೀವಿ. ಮತ್ತೆ ಯಾವ ಸಂಖ್ಯೆ ಬಂದಿದೆ? ಸರಿ ಸಂಖ್ಯೆ ಬಂದರೆ ಮತ್ತೆ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 2. ಸರಿ. 2 9ಲೇ 18, ಸ್ನೇಹ ಡಿ ತಲ್ವಾರ್. 2 1ಲೇ 2, 2 2ಲೇ 4. ಕರೆಕ್ಟಾ? ಸಿಂಚನ 2 2ಲೇ 4, 2 1ಲೇ 2. ಕ್ಲಿಯರ್? ಮತ್ತೆ ಯಾವ ಮಗ್ಗಿಯಲ್ಲಿ ಹೋಗ್ತದೆ? 3 ಸಂಖ್ಯೆ. 3 ಮಗ್ಗಿ. ಫ್ಯಾಂಟಾಸ್ಟಿಕ್. ಮುಂದುವರ್ಸೋಣ. 3 ಮಗ್ಗಿಯಲ್ಲಿ ಹೋಗುತ್ತೆ. ಸುಷ್ಮಿತಾ 3 3ಲೇ 9, ಸುಷ್ಮಿತಾ 3 4ಲೇ 12, ಸುಷ್ಮಿತಾ 3 7 21. ಸರಿನಾ? ಈ 3 ಸಂಖ್ಯೆಗೆ ಒಂದು ಸಾಮಾನ್ಯ ಅಪವರ್ತನ ಇದೆಯಾ? ಯಾವುದಾದ್ರೂ ಒಂದು ಸಾಮಾನ್ಯ ಭಾಜಕ ಇದೆಯಾ? ಯಾವುದಾದ್ರು ಮಗ್ಗಿಯಲ್ಲಿ ಹೋಗುತ್ತಾ? ಹೋಗೋದಿಲ್ಲ. ಯಾಕಂದರೆ ಒಂದು ಅವಿಭಾಜ್ಯ ಸಂಖ್ಯೆ, 2 ಅವಿಭಾಜ್ಯ ಸಂಖ್ಯೆ ಬಂದ್ಬಿಟ್ವು. ಸೊ ಮತ್ತೆ ಏನು ಮಾಡಲಿಕ್ಕಾಗಲ್ಲ. ನಮ್ಮ ಮಾಸ ಮಕ್ಕಳೇ, ನಮ್ಮ ಮಾಸನ ನಾವು ಏನಂತ ಕರಿಬೋದು?
2 ಇಂಟು 2 ಇಂಟು 3, 2 ಇಂಟು 2 ಇಂಟು 3 ಇದೆ ತಾನೇ ನಮ್ಮ ಮಾಸ. ಸೊ 2 ಇಂಟು 2 ಇಂಟು 3 ಎಲ್ಲಿದೆ? ಆಪ್ಷನ್ ಎ. ಆಪ್ಷನ್ ಎ ಯಲ್ಲಿದೆ. ಆಪ್ಷನ್ ಎ ಯಲ್ಲಿದೆ. ನಾವು ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಿದ್ವಿ. ಮಾಸ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತಿದ್ವಿ? 2 2 4, 4 3 12 ಅಂತ ಬರೀತಿದ್ವಿ. ಇದು ನಮ್ಮ ಮಾಸ ಅಂತಿದ್ವಿ. ಆದರೆ ಈ ಸರಿ ಏನು ಮಾಡಿದ್ದಾರೆ? ಅದನ್ನೇ ಅವರು ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನು ವ್ಯತ್ಯಾಸ ಸಾಗರ್ ಮುಂದೆ ಹೋಗೋಣ. ಪೃಥ್ವಿ ಕ್ಲಿಯರ್? ಯಾರಿಗಾರು ಡೌಟ್ ಇದೆಯಾ? ಹೋಗೋಣ ಬನ್ನಿ. ಓಕೆ 45, 75 ಮತ್ತು 150, 165ರ ಮಾಸ ಎಷ್ಟು? ನೇರ ಪ್ರಶ್ನೆ. 45, 75 ಮತ್ತು 165ರ ಮಾಸ ಎಷ್ಟು? ಯಾವ ಮಗ್ಗಿಯಲ್ಲಿ ಹೋಗುತ್ತೆ? 3ಕ್ಕೆ 3 ಸಂಖ್ಯೆ 15ರ ಮಗ್ಗಿಯಲ್ಲಿ ಹೋಗುತ್ತಾ? ಓ ವೆರಿ ಗುಡ್. 15, 3 45 ಇದು ಗೊತ್ತಾಯ್ತು ನನಗೆ. 15, 5 75 ಇದು ಗೊತ್ತಾಯಿತು. ಇದು ನಿಮಗೆ ಹೆಂಗೆ ಗೊತ್ತಾಯಿತು 15ರ ಮಗ್ಗಿಯಲ್ಲಿ ಹೋಗುತ್ತಂತ? ಓ ಮಾಡಿದ್ರಾ? 15 1 15 ಶೇಷ 1, 15 1 15. ಥ್ಯಾಂಕ್ ಯು. ಇದು ಯಾವ ಮಗ್ಗಿಯಲ್ಲಿ ಹೋಗುತ್ತಪ್ಪ? 3 ಅವಿಭಾಜ್ಯ ಸಂಖ್ಯೆ. ಅದಕ್ಕೆ ಸಾಮಾನ್ಯ ಅಪವರ್ತನಗಳು ಒಂದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಸೊ ಹಾಗಾಗಿ ನಮಗೇನು ಬರ್ತದೆ ಭೈರವಿ? ಮಾಸ ಏನು ಬರುತ್ತಮ್ಮ? ಯಾಕಮ್ಮ 15 ಬರುತ್ತೆ? ಮಾಸ 15 ಬರುತ್ತಾ? ಎಲ್ಲಿದೆ 15? ಇಲ್ಲ, ಇಲ್ಲಿ ಎಡಗಡೆ ಇದೆಯಲ್ಲ ಅದಕ್ಕೆ. ಓಕೆ ಗುಡ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ವೆರಿ ವೆಲ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಮದನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 280 ಮತ್ತು 1245 ಯಾವ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ ಕ್ರಮವಾಗಿ 4 ಮತ್ತು 3 ಉಳಿಯುತ್ತದೆ? ಕ್ರಮವಾಗಿ ಕ್ರಮ ಅಂದರೆ ಯಾವುದರ ಕ್ರಮ? ಮೊದಲು ಇದು, ಎರಡನೇದು ಇದು. ಮೊದಲ ಶೇಷ ಇದು, ಎರಡನೇ ಶೇಷ ಇದು. ಆ ಕ್ರಮದವಾಗಿ. ಅರ್ಥ ಆಯ್ತಾ? ಕ್ರಮವಾಗಿ ಅನ್ನೋದು ಒಂದ್ಸರಿ ಕೇಳಿದ್ವಿ ಪದ ನಾವು ಹಿಂದಿನ ಕ್ಲಾಸಲ್ಲೂ. ಕ್ರಮವಾಗಿ, ಕನ್ನಡದಲ್ಲಿ ಕ್ರಮವಾಗಿ ಅಂತವೆ, ಇಂಗ್ಲೀಷಲ್ಲಿ ರೆಸ್ಪೆಕ್ಟಿವ್ಲಿ ಅಂತೀವಿ. ಏನೋ 280 ಇದೆ, ಅದಕ್ಕೆ ಶೇಷ ಎಷ್ಟು ಉಳಿಯುತ್ತಂತೆ? 4. 1245 ಇದೆ, ಅದಕ್ಕೆ ಶೇಷ ಎಷ್ಟು ಉಳಿಯುತ್ತಂತೆ? 3. ಕನ್ನಡ ಓದೋದು ಕಲಿಬೇಕು ಮಕ್ಕಳೇ. ಕ್ರಮವಾಗಿ ಅಂದರೆ ಇದು ಅರ್ಥ. ಮೊದಲು ಯಾವುದಿರುತ್ತೆ? ಮೊದಲನೇ ಸಂಖ್ಯೆ ಅದಕ್ಕೆ ಸಂಬಂಧಪಡುತ್ತೆ. ಕ್ರಮವಾಗಿ, ಆ ಕ್ರಮವಾಗಿ. ಎರಡನೇ ಸಂಖ್ಯೆ ಇದಿದೆ, ಅದಕ್ಕೆ ಶೇಷ ಎಷ್ಟು ಉಳಿಯುತ್ತಂತೆ? 3. ಆ ಕ್ರಮವಾಗಿ. ಮೊದಲನೇದಕ್ಕೆ ಮೊದಲು, ಎರಡನೇದಕ್ಕೆ ಎರಡು. ಇದು ಕ್ರಮಬದ್ಧವಾಗಿ ಇರೋದು. ಇದಕ್ಕೆ ನಾವು ಕ್ರಮವಾಗಿ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ? ಕ್ರಮವಾಗಿ ಅಂತ ಕರಿತೀವಿ. ಏನು ಮಾಡೋಣ? ಯಾಕೆ ಕಳಿಬೇಕು? ಶೇಷ 4 ಮತ್ತು 3 ಉಳಿತಿದೆ. ಸರಿ, ಓಕೆ. ಭಾಗಕಾರ ಆಗಲ್ಲ. ಸೊ ಸಂಪೂರ್ಣವಾಗಿ ಭಾಗಕಾರ ಆಗ್ತಿರೋ ಸಂಖ್ಯೆ ಅದು. ಆ ಶೇಷ ತೆಗೆದು ಉಳಿದಿರೋ ಸಂಖ್ಯೆ, ಆ ಶೇಷ ಇಲ್ಲದೆ ಇರೋ ಸಂಖ್ಯೆ. ಅದೇ ಥರ ಸಂಪೂರ್ಣವಾಗಿ ನಿಶ್ಶೇಷವಾಗಿ ಭಾಗಕಾರ ಆಗೋದು. ನಿಶ್ಶೇಷವಾಗಿ ಭಾಗಕಾರ ಆಗೋದು ಅಂದರೆ ಏನು? ಎಲ್ಲಪ್ಪ ಶೇಷ 0 ಬರಬೇಕು. ಶೇಷ 0 ಬರಬೇಕಂದ್ರೆ ಈ ಶೇಷ ಇರಬಾರ್ದು. ಶೇಷ 0 ಬರಬೇಕು ಅಂದರೆ ಶೇಷ ಇರಬಾರ್ದು. ಶೇಷ ತೆಗೆದುಬಿಡೋಣ. 4 ತೆಗಿಯೋಣ. ಸೊ 8 ಆ 0 4 ಹೋಗಲ್ಲ ಮಕ್ಕಳೇ. 7 10ರಲ್ಲಿ 4 ಹೋದರೆ 6, 7ಕ್ಕೆ 7, 2ಕ್ಕೆ 2 ಒಪ್ತೀರಾ? 5ರಲ್ಲಿ 3 ಹೋದರೆ 2, 4ಕ್ಕೆ 4, 2ಕ್ಕೆ 2, 1ಕ್ಕೆ 1. ಈ ಸಂಖ್ಯೆಗಳು ನಿಶ್ಶೇಷ ಭಾಗಕಾರ ಆಗ್ತಿರುವ ಸಂಖ್ಯೆಗಳು. ಆದರೆ ಇವೆರಡನ್ನು ಭಾಗಕಾರ ಮಾಡಬಲ್ಲ ಅತಿ ದೊಡ್ಡ ಭಾಜಕ ಯಾವುದು? ಮಾಸ. ರೈಟ್. ಮಾಸ 276, 1242, ಎರಡನ್ನ ಭಾಗಕಾರ ನೀ ಮಾಡು. ಯಾವುದ್ರಲ್ಲಿ ಮಾಡೋಣ? ಓಕೆ, 2 1 2, 2 3 6, ಶೇಷ 1, 2 8 16. ಗುಡ್. 2 6 12, 2 2 4, 2 1 2. 2 ಇದೆಯಾ ಆನ್ಸರು? ಜಾಸ್ತಿ ಇದ್ದಾವೆ ಆನ್ಸರ್, ದೊಡ್ಡವಿದ್ದಾವೆ. ಯಾವ ಮಗ್ಗಿಲ್ ಹೋಗುತ್ತೆ? ಬೆಸ ಇದೆ, 2 ಮಗ್ಗಿಲ್ ಹೋಗಲ್ಲ. ನೆಕ್ಸ್ಟ್ ಬಾಜ್ಯತಿನಿಮ್ಮ 3 ಮಗ್ಗಿಲ್ ಹೋಗುತ್ತಾ ನೋಡ್ರಿ. 1 3 4, 4 8 12, 3 ಮಗ್ಗಿಲ್ ಹೋಗುತ್ತೆ. 6 2 8, 8 1 9, 3 ಮಗ್ಗಿಲ್ ಹೋಗುತ್ತೆ. ಬರ್ರಿ 3 ಮಗ್ಗಿಲ್ ಮಾಡೋಣ. 3 4 12, ಶೇಷ 1, 3 6 18, 3 2 6, 1ಕ್ಕೆ ಅದಕ್ಕೆ 3 7 21. ವೆರಿ ಗುಡ್. 2 ಸಂಖ್ಯೆ 3 ಮಗ್ಗಿಲ್ ಹೋಗುತ್ತಾ? 2 ಸಂಖ್ಯೆ 3 ಮಗ್ಗಿಲ್ ಹೋಗುತ್ತಾ? 46 ಯಾವ ಮಗ್ಗಿಯಲ್ಲಿ ಬರುತ್ತೆ ನೋಡ್ರಿ? ಹಾಗೆ 23 ಮಗ್ಗಿ, 23 ಮಗ್ಗಿ, 23 ಮಗ್ಗಿಲಿ 2 ಬರ್ತಾವ? ಮಗ್ಗಿ ಚೆನ್ನಾಗಿ ಬರ್ಬೇಕು ಮಕ್ಕಳೇ. 23 2 23 9. ಇವೆರಡು ಒಂದೇ ಮಗ್ಗಿಲಿ ಹೋಗುತ್ತಾ? ಇಲ್ಲಿಗೆ ನಮ್ಮ ಭಾಗಕಾರ ಮುಗೀತದೆ. ನಾವು ಮಾಸಾನ ಏನಂತ ಹೇಳ್ತೀವಿ? ಮಾಸಾನ ಏನಂತ ಹೇಳ್ತಿದ್ವಿ? 2 ಇಂಟು 3 ಇಂಟು 23. ಈಗ ಎಡಬದಿಲಿರುವ ಸಂಖ್ಯೆಗಳನ್ನು ಗುಣಿಸ್ಕೊಂಡ್ಬಿಡ್ಬೇಕು ನಾವು. ಸೊ ಏನಾಗ್ತದೆ? 2 3
6 6 ಇಂಟು 23 ಅಥವಾ 23 ಇಂಟು 6 ಎರಡು ಒಂದೇ. 23 ಆರ್ಲೆ 23 ಆರ್ಲೆ 23 ಆರ್ಲೆ 100. ಥ್ಯಾಂಕ್ ಯು. 138. ವೆರಿ ಗುಡ್. 138 ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಬಾಲಾಜಿ ಥ್ಯಾಂಕ್ಸ್ ಅಪ್ಪ. 138 ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೇ. 11 ಮತ್ತು 21ಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ನಿಜವಾಗಿದೆ? ಲೆಕ್ಕ ಏನು ಮಾಡೋಂಗಿಲ್ಲ. ಎರಡೂ ಭಾಜ್ಯ ಸಂಖ್ಯೆಗಳ 11 ಮತ್ತು 21 ಇವೆರಡೂ ಭಾಜ್ಯ ಸಂಖ್ಯೆಗಳ ಏನರಪ್ಪ? ಇದು ಭಾಜ್ಯ ಸಂಖ್ಯೆ. ಇದು ಭಾಜ್ಯ ಸಂಖ್ಯೆನಾ? ಇದು ಅವಿಭಾಜ್ಯ ಸಂಖ್ಯೆ. ಮೊದಲನೇ ಸ್ಟೇಟ್ಮೆಂಟ್ ರಾಂಗ್. ಎರಡೂ ಸಮ ಸಂಖ್ಯೆಗಳ ರಾಂಗ್. ಎರಡೂ ಸಹ ಅಪವರ್ತನಗಳ ಇದು ನೋಡ್ರಿ. 2ರ ಮಾಸ 1. 2ರ ಮಾಸ 1 ಬರುತ್ತೆ ಸಾಕು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 128, 288 ಮತ್ತು 160ರ ಮಾಸ ಎಷ್ಟು? 128, 288 ಮತ್ತು 160ರ ಮಾಸ ಎಷ್ಟು? ಎಷ್ಟಪ್ಪ? 24 ಬರುತ್ತಾ? 128, 288 ಮತ್ತು 160 ಯಾವ ಮಗ್ಗಿಲು ಹೋಗುತ್ತೆ? ಎಲ್ಲದು ಯಾವ ಮಗ್ಗಿಲು ಹೋಗುತ್ತೆ? 16 ಮಗ್ಗಿಲು ಹೋಗುತ್ತಾ? ಓ 16 ಎಂಟ್ಲೆ 128, 16 ಒಂದ್ಲೆ 16, ಶೇಷ 12. ಓಕೆ 128 ಆಗುತ್ತಾ ಇದು? 16 ಎಂಟ್ಲೆ ಮತ್ತೆ 128, 16 ಹತ್ತಲೆ 160 ಯಾವ ಮಗ್ಗಿಲು ಹೋಗುತ್ತೆ? ಮತ್ತೆ ಇಲ್ಲ. 2 4, 2 9, 2 5. ಸಾಮಾನ್ಯ ಅಪವರ್ತನ ಇದೆಯಾ? ಮಾಸ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮಕ್ಕಳೇ. ಮಾಸ ಏನಂತ ಬರುತ್ತೆ? 16 ಇಂಟು 2 32. ಹನುಮಂತ್ ಎಷ್ಟು ಹೇಳಿದ್ರಿ? 24 ಹೇಳಿದ್ರಲ್ವ ನೀವು? ತಪ್ಪಿದೆ ನೋಡಿರಿ ನಿಮ್ಮ ಉತ್ತರ. 24 ಅಲ್ಲಪ್ಪ, 32 ಅದಕ್ಕೆ ಉತ್ತರ. ಮುಂದಿನ ಪ್ರಶ್ನೆ ಸಾಗರ್. ನೇರ ಪ್ರಶ್ನೆ. 64, 120 ಮತ್ತು 144 ಇದರ ಮಾಸ ಏನು ಬರ್ತದೆ? ಯಾವ ಮಗ್ಗಿಲು ಹೋಗುತ್ತಿದ್ದು? 16 ಮಗ್ಗಿಲು ಹೋಗೋಕ್ಕೆ ಸಾಧ್ಯ ಇಲ್ಲ. 120 16 ಮಗ್ಗಿಲು ಹೋಗಲ್ಲ. 8 ಮಗ್ಗಿಲು ಹೋಗ್ಬೋದು. 8 ಎಂಟ್ಲೆ 64, 8 15 120, 15 ಎಂಟ್ಲೆ 120, 8 15 120, 18 18 144, 8 18 144. ಮಗ್ಗಿಗಳು ಚೆನ್ನಾಗಿ ಬರ್ಬೇಕು ಮಕ್ಕಳೇ. 3ಕ್ಕೂ ಸಾಮಾನ್ಯ ಅಪವರ್ತನ ಇದೆಯಾ? ಇದಕ್ಕೆ ಮಾಸ 8 ಬರುತ್ತಪ್ಪ, 16 ಅಲ್ಲ. ಮಾಸ ಇದಕ್ಕೆ ಏನು ಬರ್ತದೆ? ಮಾಸ 8 ಬರುತ್ತೆ ಅಷ್ಟೇ, ಮತ್ತೇನಿಲ್ಲ, ಬೇರೆ ಏನಿಲ್ಲ ನೋಡಪ್ಪ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 16 ಯಾರ್ಯಾರು ಹೇಳಿದ್ರಿ? ನಿಮ್ಮ ಉತ್ತರ ತಪ್ಪಾಗಿದೆ. ನೇರ ಪ್ರಶ್ನೆ. ಇದಕ್ಕೆ ಮಾಸ ಎಷ್ಟು ಬರ್ತದೆ? ಎಲ್ಲದು ಒಂದೇ ಮಗ್ಗಿಯಲ್ಲಿ ಬರುತ್ತಾ? 72 ಬರುತ್ತಾ ಮಾಸ? ಸೊ ಬನ್ನಿ ಮಾಡೋಣ. ಯಾವ ಮಗ್ಗಿಯಲ್ಲಿ ಹೋಗುತ್ತಪ್ಪ? ಎಲ್ಲ 4ರ ಮಗ್ಗಿಯಲ್ಲಂತೂ ಸಲೀಸ ಹೋಗ್ತದೆ ನನ್ನ ಪ್ರಕಾರ. 1 ಮಗ್ಗಿಯಲ್ಲಿ ಹೋಗುತ್ತೆ. ಕಡಿಮೆ ಸಂಖ್ಯೆ ತಗೊಂಡ್ರೆ ಏನಾಗ್ತದೆ? ಸ್ಟೆಪ್ಸ್ ಜಾಸ್ತಿ ಆಗ್ತವೆ, ಬೋರ್ಡು ಸಾಕಾಗಲ್ಲ ಆಮೇಲೆ. ಹಾಗಾಗಿ ಸ್ವಲ್ಪ ದೊಡ್ಡವೇ ತಾಳೋಣಪ್ಪ. ನಾವು ಮಗ್ಗಿ ಕಲ್ತಿದ್ದೀವಲ್ವಾ? ಬಾಧ್ಯತೆ ನಿಮ್ಮ ಕಲ್ತಿದ್ದೀವಿ ತಾನೇ? 4ರ ಬಾಧ್ಯತೆ ನಿಮ್ಮ ಪೂರ್ಣ ಆಗುತ್ತೆ ನೋಡ್ರಿ. ಕೊನೆಯ ಬಿಡಿಯ ಬಿಡಿ ಮತ್ತು ಹತ್ರ ಸ್ಥಾನದಲ್ಲಿ 16 ಇದೆ. 4ರ ಮಗ್ಗಿಂದ ಭಾಗಾಕಾರ ಆಗುತ್ತೆ, ಸಂಪೂರ್ಣ ಸಂಖ್ಯೆ ಭಾಗಾಕಾರ ಆಗುತ್ತೆ. ಬಿಡಿ ಮತ್ತು ಹತ್ರ ಸಂಖ್ಯೆಯಲ್ಲಿ ಏನಿದೆ? 88 ಇದೆ. 88 4ರ ಮಗ್ಗಿಯಲ್ಲಿ ಹೋಗುತ್ತೆ. 22 4 20 4ರ ಮಗ್ಗಿಯಲ್ಲಿ ಹೋಗುತ್ತೆ. ಹಾಗಂದ್ಮೇಲೆ ಮೂರು ಸಂಖ್ಯೆಗಳು 4ರ ಮಗ್ಗಿಯಲ್ಲಿ ಹೋಗುತ್ತವೆ. 4 5 20, ಶೇಷ 1, 4 4 16, 4 7 28, ಶೇಷ ಏನಿಲ್ಲ, 4 2 8, 4 1 4, ಶೇಷ 3, 4 8 32, 0ಗೆ 0. 3ಕ್ಕೆ 3 ನನ್ನ ಪ್ರಕಾರ 18ರ ಮಗ್ಗಿಲಿ ಹೋಗುತ್ತೆ ನೋಡ್ರಿ. ಹೋಗುತ್ತಾ ಇಲ್ಲ? 18ರ ಮಗ್ಗಿಲಿದು 18 3 54, 18 4 72, 18 10 180. ಮತ್ತು ಇದು 3ಕ್ಕೂ ಸಾಮಾನ್ಯ ಅಪವರ್ತನ ಇದೆಯಾ ಮಕ್ಕಳೇ? ಅಲ್ಲಿಗೆ ಮಾಸ ಏನಾಗ್ತದೆ? ಮಾಸ ಏನಾಗ್ತದೆ ಮಕ್ಕಳೇ? 4 8 18, 18 4 72. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸರಿಯಲ್ಲಪ್ಪ?
ಮುಂದಿನ ಪ್ರಶ್ನೆ. 12 ಮೀಟರ್, 96 ಮೀಟರ್ ಮತ್ತು 144 ಮೀಟರ್ ಉದ್ದದ ತಂತಿಗಳನ್ನು ಸಮಾನ ಅಳತೆಗೆ ಕತ್ತರಿಸಿದರೆ ಪ್ರತಿ ತುಂಡಿನ ಗರಿಷ್ಠ ಅಳತೆ ಎಷ್ಟು? ಅದನ್ನು ಸಮಾನ ಅಳತೆಗೆ ಭಾಗ ಮಾಡಿಬಿಟ್ರೆ ಎಷ್ಟು ದೊಡ್ಡ ಭಾಗ ಮಾಡ್ಬೋದು ಗರಿಷ್ಠ? ಎಲ್ಲವೂ ಸಮ ಇರಬೇಕು, ಎಲ್ಲವೂ ಸಮಾನ ಅಳತೆ ಕಟ್ ಮಾಡ್ಬೇಕು ನಾವು. ಆದರೆ ಗರಿಷ್ಠ ಎಷ್ಟು ಇಡ್ಬೋದು ಅಂತ ಕೇಳಿದ್ರೆ ಏನು ಮಾಡ್ತೀವಿ? ಗರಿಷ್ಠ ಅಂತ ತಕ್ಷಣ ಏನು ನೆನಪಾಗಬೇಕು ನಮಗೆ? ಮಾಸ. ಫ್ಯಾಂಟಾಸ್ಟಿಕ್. 12, 96 ಮತ್ತು 144 ಇದರ ಗರಿಷ್ಠ ಅಳತೆ ಏನು ಬರುತ್ತೆ ನೋಡಿ ಮಕ್ಕಳೇ? ಏನು ಬರ್ತದೆ? ಯಾವ ಮಗ್ಗಿ? 12 ಮಗ್ಗಿಲಿ ಹೋಗುತ್ತಾ? 12 ಒಂದ್ಲೇನೋ 12, 12 ಎಂಟ್ಲೇನೋ 96 ಹಾಕ್ಬಿಟ್ಟು 12 ಮಗ್ಗಿ, 12ರ ವರ್ಗ 12 12ಲೇ ರೈಟ್. ಸೊ ಮಾಸ ಏನು ಬರ್ತದೆ ಮಕ್ಕಳೇ? ಮಾಸ 12. ನೇರವಾಗೂ ಬರಿಬೋದಿತ್ತಾ? ಮಾಸ ಯಾವಾಗಲೂ ಚಿಕ್ಕ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು. ಮಾಸ ಸಿಂಚನ, ಮಾಸ ಯಾವಾಗಲೂ ಚಿಕ್ಕ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು. ಸಿಂಚನ, ಮಾಸ ಯಾವಾಗಲೂ ಚಿಕ್ಕ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು. ಚಿಕ್ಕ ಸಂಖ್ಯೆ ಏನಿದೆ? 12. 12ರ ಮಗ್ಗಿಯಲ್ಲಿ 96 ಬರುತ್ತಾ? 12 ಎಂಟ್ಲೆ 96. 12ರ ಮಗ್ಗಿಯಲ್ಲಿ 144 ಬರುತ್ತಾ? 12ರ ವರ್ಗ 144. 12 12ಲೇ 144. ಅಲ್ಲಿಗೆ ಮಾಸ 12 ಅಂತ ನೇರವಾಗಿಯೂ ಸಹ ನಾವು ಹೇಳ್ಬೋದಿತ್ತು. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಶರತ್, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಪ್ರತೀಕ್ ರಾಜ್, ಕರೆಕ್ಷನ್ ಆಗ್ತಿದೆಯಾ? ಮುಂದೋಗ್ಬೋದಾ? ಫ್ಯಾಂಟಾಸ್ಟಿಕ್. 24 ಮತ್ತು 32 ಬಾಲಾಜಿ ಬಾಯಿ ಭಾಳ ಚೆನ್ನಾಗಿ ತೆಗಿತೀರಾ. ಗುಡ್. ನನ್ನ ಪ್ರೀತಿಯ ಮೊಸಳೆ ಕೇಳಪ್ಪ ಇಲ್ಲಿ. 24 ಮೀಟರ್, 32 ಮೀಟರ್ ಮತ್ತು 44 ಹಾಯ್ ನಾವಿಲ್ಲಿದ್ದೇವೆ. 24 ಮೀಟರ್ ಮತ್ತು 32 ಮೀಟರ್ ಮತ್ತು 44 ಮೀಟರ್ ಉದ್ದದ ಅಳತೆಗಳನ್ನು ಅಳೆಯಲು ಬೇಕಾದ ಅತಿ ಉದ್ದದ ಅಳತೆ ಪಟ್ಟಿ ಉದ್ದೆಷ್ಟು? ಅತಿ ಉದ್ದದ ಅಳತೆ ಪಟ್ಟಿ. ಅತಿ ಉದ್ದ ಅಂದರೆ ಗರಿಷ್ಠ ಉದ್ದ, ಭಾಳ ಉದ್ದ. ಏನು ಮಾಡ್ಬೇಕ್ರಿ? ಮಾಸ. ಥ್ಯಾಂಕ್ ಯು. 24 ಮೀಟರ್, 32 ಮೀಟರ್, 44 ಮೀಟರ್. 4ರ ಮಗ್ಗಿಲಿ ಹೋಗುತ್ತೆ. 4 6 4 8 4 11 ಆಮ್ ಐ ರೈಟ್? ಮತ್ತೆ ಯಾವ ಮಗ್ಗಿಲಿ ಹೋಗುತ್ತೆ? ಅವಿಭಾಜ್ಯ ಸಂಖ್ಯೆ ಬಂತು, ಮುಗೀತು. ಮತ್ತು ಸಾಮಾನ್ಯ ಅಪವರ್ತನಗಳಿರೋದಿಲ್ಲ. ಅಲ್ಲಿಗೆ ನಮ್ಮ ಮಾಸ ಎಷ್ಟು ಬರುತ್ತೆ ಇಲ್ಲಿ? ಮಾಸ ಏನು ಬರುತ್ತೆ ಮಕ್ಕಳೇ? 4 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸಾರಿ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 2ರ ಮಗ್ಗಿಯಲ್ಲೂ ಮಾಡ್ಬೋದಪ್ಪ, 2 ಸ್ಟೆಪ್ ಆಗ್ತಾವೆ. ಸ್ವಲ್ಪ ದೊಡ್ಡ ನಂಬರ್ ತಗೊಂಡಷ್ಟು ನಿಮಗೆ ಸ್ಟೆಪ್ಸ್ ಕಡಿಮೆ ಆಗ್ತಾವೆ. ದೊಡ್ಡ ನಂಬರ್ ಹೆಂಗೆ ತೊಗೊಬೋದು? ಯಾವಾಗ ತೊಗೊಬೋದು? ಮಗ್ಗಿ ಯಾವಾಗ ಚೆನ್ನಾಗಿ ಫೀಡ್ ಆಗಿರ್ತಾವೆ ಅವಾಗ ಮಾಡ್ಬೋದು. ಬಾಧ್ಯತೆ ನಿಮ್ಮಗಳು ಯಾವಾಗ ಚೆನ್ನಾಗಿ ಗೊತ್ತಿರ್ತಾವೆ ಅವಾಗ ತೊಗೊಬೋದು. ಇಲ್ಲ 2 ಮಗ್ಗಿ 3 ಮಗ್ಗಿಂದನೇ ಮಾಡ್ತಿರ್ತೀರಿ. ಹನುಮಂತು, ಮುಂದಿನ ಪ್ರಶ್ನೆ. ಇದಕ್ಕೂ ಸಹ ಮಾಸ ಎಷ್ಟಾಗುತ್ತಪ್ಪ? ಇಲ್ಲೇ ನೋಡ್ತೀನಿ, ನಾನು ಏನೂ ಮಾಡೋದಿಲ್ಲ, ಲೆಕ್ಕನೇ ಮಾಡೋದಿಲ್ಲ. ಮಾಸ ಅಂದ್ರೇನು? ಮಹತ್ತಮ ಸಾಮಾನ್ಯ ಭಾಜಕ. ಈಗ ಚಿಕ್ಕ ಸಂಖ್ಯೆ ಇರಬೇಕು, ಅಲ್ಲಿ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು. ಚಿಕ್ಕ ಸಂಖ್ಯೆ 18. 18ರ ಮಗ್ಗಿಲಿ 24 ಬರುತ್ತಾ? ಬರಲ್ಲ. ಹಾಗಾದರೆ 18ಕ್ಕಿಂತ ಕಡಿಮೆ ಇರಬೇಕು. 18ಕ್ಕಿಂತ ಕಡಿಮೆ 12 ಇದೆ. 12ರ ಮಗ್ಗಿಲಿ 18 ಬರುತ್ತಾ? 12ರ ಮಗ್ಗಿಲಿ 18 ಬರುತ್ತಾ? ಬರಲ್ಲ. ನೆಕ್ಸ್ಟ್ ನಂಬರ್ ಯಾವುದಿದೆ? 6 ಇದೆ. 6 ಮಗ್ಗಿಲಿ 18 ಬರುತ್ತಾ? 6 ಮಗ್ಗಿಲಿ 24 ಬರುತ್ತಾ? 6 ಮಗ್ಗಿಲಿ 36 ಬರುತ್ತಾ? ಅಲ್ಲಿಗೆ 6 ಅಂಶ. ಲೆಕ್ಕ ಮಾಡೋದೇ ಬೇಕಿದ್ದಿಲ್ಲ, ಲೆಕ್ಕ ಮಾಡೋದೇ ಬೇಕಿದ್ದಿಲ್ಲ ನಾವು ಇದಕ್ಕೆ. ಮುಂದಿನ ಪ್ರಶ್ನೆ. ಓಕೆ, 56, 98 ಮತ್ತು 182 ಇದರ ಮಾಸ ಎಷ್ಟಪ್ಪ? ಇದರ ಮಾಸ ಎಷ್ಟು? ಮಾಸ ಏನಾಗ್ತದೆ? ಯಾವ ಮಗ್ಗಿಲಿ ಹೋಗುತ್ತೆ ಮಕ್ಕಳು? ಎಲ್ಲ 7ರ ಮಗ್ಗಿಲಿ ಬರುತ್ತಾ? ಎಲ್ಲ ಸರಿ ಸಂಖ್ಯೆ ಇದೆ. 2ರ ಮಗ್ಗಿಲಿ ಮಾಡೋಣ ಬರ್ರಿ. ಓ 14ರ ಮಗ್ಗಿಲಿ ಬರುತ್ತಾ? 14 4 14 7 14 1 14 ಶೇಷ 4 14 3 42. ಓ ಮಾಸ ಎಷ್ಟು ಬಂತು ರೀ? ಮಾಸ ಎಷ್ಟು ಬರುತ್ತೆ ರೀ? ಮಾಸ 14. ಫ್ಯಾಂಟಾಸ್ಟಿಕ್, ಸೂಪರ್, ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆ. 120, 150 ಮತ್ತು 210ರ ಮಾಸ ಎಷ್ಟು? ಅಲ್ಲಪ್ಪ, ಇವೆ ಮೂರೂ ಭಾಗಿಸುವ ಮಾಸ ದೊಡ್ಡದು ಯಾವುದಿದೆ ನಂಬರ್ ಇಲ್ಲಿ? ಆಪ್ಷನ್ ದೊಡ್ಡದು ಯಾವುದಿದೆ? 60. 60ರ ಮಗ್ಗಿಯಲ್ಲಿ 150 ಬರುತ್ತಾ? 60ರ ಮಗ್ಗಿಯಲ್ಲಿ 150 ಬರುತ್ತಾ? ಇಲ್ಲ, ಒಂದು ಕೆಲಸ ಮಾಡ್ರಪ್ಪ, 0 ತೆಗೆದ್ಬಿಡ್ರಿ. 0 0 0 ಹಾಂ 0 0. 6 ಮಗ್ಗಿಯಲ್ಲಿ 15 ಬರುತ್ತಾ? ಬರೋಕ್ಕಾಗತ್ತಾ? ಬರಲ್ಲ. ಸೊ ಹಾಗಾಗಿ ಬರೋದಿಲ್ಲ ಇದು. ನೆಕ್ಸ್ಟ್ ಅಲ್ಲ, ನಾನು 45 ಇದೆ. 45ರ ಮಗ್ಗಿಯಲ್ಲಿ 120 ಬರುತ್ತಾ? ಬರಲ್ಲ, ತೆಗೀರಿ. 30ರ ಮಗ್ಗಿಯಲ್ಲಿ 120 ಬರುತ್ತಾ? 30ರ ಮಗ್ಗಿಯಲ್ಲಿ 150 ಬರುತ್ತಾ? 30ರ ಮಗ್ಗಿಯಲ್ಲಿ 210 ಬರುತ್ತಾ? 30 ಮಾಸ. ನಾವು ಮಾಡೋದೇ ಬೇಕಿಲ್ಲ, ಮಾಸ ನೇರವಾಗಿ ಹೇಳ್ಬೋದು. ಮಾಸ ಯಾವಾಗಲೂ ಚಿಕ್ಕ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು. ನಿಮಗದು ನೆನಪಿರಬೇಕು. 17 ಮತ್ತು 23ರ ಮಾಸ ಏನಾಗಿರುತ್ತೆ?
ಯಾರು ಹೇಳ್ತೀರಾ ಫಟಾಫಟ್? ಯಾಕೊಂದು ಅವಿಭಾಜ್ಯ ಸಂಖ್ಯೆಗಳವು. ಅವಿಭಾಜ್ಯ ಸಂಖ್ಯೆಗಳ ಮಾಸ ಯಾವಾಗಲೂ ಏನಾಗಿರುತ್ತೆ? 1. 72 ಮತ್ತು 108ರ ಮಾಸ ಏನಾಗಿರುತ್ತೆ? 78 ಮತ್ತು 108ರ ಮಾಸ ನೋಡ್ರಿ. ದೊಡ್ಡ ಸಂಖ್ಯೆ ಯಾವುದಿದೆ? ದೊಡ್ಡ ಸಂಖ್ಯೆ ಯಾವುದಿದೆ? ಮಾಸ ಅಂದರೆ ದೊಡ್ಡ ನಂಬರು 54. 54ರ ಮಗ್ಗಿಲಿ 72 ಬರೋಕ್ಕೆ ಸಾಧ್ಯನಾ? ಬರೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ನಂಬರ್ ಏನಿದೆ? 32. 36 ಮಗ್ಗಿಲಿ 72 ಬರುತ್ತಾ? ಬರುತ್ತೆ. 36 ಎರಡಲೇ. 36 ಮಗ್ಗಿಯಲ್ಲಿ 108 ಬರೋಕ್ಕೆ ಸಾಧ್ಯನಾ? ಬರುತ್ತೆ. 36 ಮೂರಲೇ ಮಾಸ 36 ಆಗುತ್ತೆ. ಸ್ವಲ್ಪ ಕಷ್ಟ ಅನಿಸುತ್ತಂದರೆ, ಸ್ವಲ್ಪ ಗೊತ್ತಾಗಲಿಲ್ಲ ಅಂದರೆ ಮಕ್ಕಳೇ, ಗೊತ್ತಾಗಲಿಲ್ಲ ಅಂದರೆ ಮಾಡಿ ನೋಡ್ರಿ. 72 108 ಹಲೋ 72 ಮತ್ತು 108 ಮಾಡಿ ನೋಡ್ರಿ. 12 ಮಗ್ಗಿಲಿ ಹೋಗುತ್ತೆ. 12 6ಲೇ, 12 9ಲೇ, ಮತ್ತೆ ಯಾವ ಮಗ್ಗಿ? 3 ಮಗ್ಗಿ. ಕರೆಕ್ಟಾ? 3 2ಲೇ, 3 3ಲೇ, ಮುಂದೆ ಹೋಗೋದಿಲ್ಲ. ಅವಿಭಾಜ್ಯ ಸಂಖ್ಯೆ ಬಂದವು. ನಮ್ಮ ಭಾಗಕಾರ ಅಲ್ಲಿಗೆ ಮುಗೀತದೆ. 12 × 3 12 3ಲೇ 36. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸರಿ ಆಯಿತಾ? ಮುಂದಿನ ಪ್ರಶ್ನೆ. 250 300 ಮತ್ತು 350ರ ಮಾಸ ಏನು? 250 300 ಮತ್ತು 350ರ ಮಾಸ ಏನಾಗ್ತದೆ? ಮೊದಲು 10 ಅಂತೂ ಮಾಡಲೇಬೇಕು. 10ರಿಂದ ಹೋಗಲೇಬೇಕು. 10 25ಲೇ, 10 30ಲೇ, 10 35ಲೇ. ಯಾವ ಮಗ್ಗಿ? 5 ಮಗ್ಗಿ. 5 5ಲೇ, 5 6ಲೇ, 5 7ಲೇ, ಮುಂದೆ ಹೋಗೋದಿಲ್ಲ. ಅಲ್ಲಿಗೆ ನಮ್ಮ ಮಾಸ ಏನಾಗುತ್ತೆ ಮಕ್ಕಳೇ? ಮಾಸ ಏನಾಗ್ತದೆ ಮಕ್ಕಳೇ? 10 × 5 ಎಷ್ಟು ಬರುತ್ತೆ? 50. 10 5 50. ಆಪ್ಷನ್ ಎ. ಅದು ಡೈರೆಕ್ಟ್ ಮಾಡ್ಬೋದಿತ್ತು. 50ರಿಂದ ಮಾಡಿಬಿಟ್ಟಿದ್ರೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡ್ತಿತ್ತು. ಇವರು ಕರೆಕ್ಟ್. 50 ಇದಕ್ಕೆ ಮಾಸ ಆಗ್ತದೆ. ಸುಷ್ಮಿತಾ, ಮುಂದಿನ ಪ್ರಶ್ನೆ. ಹಾಂ ಸುಷ್ಮಿತಾ, 1277 ಮತ್ತು 1368 ಯಾವ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 3 ಉಳಿಯುತ್ತದೆ? ಶೇಷ 3 ಉಳಿಯುತ್ತದೆ. ಶೇಷ 3 ಉಳಿಯುತ್ತದೆ. ಶೇಷ 3 ಉಳಿದ್ರೆ ನಿಶ್ಶೇಷ ಭಾಗಾಕಾರ ಆಗ್ತದೆ. ಅದು ಶೇಷ ತೆಗೆದ್ರೆ ತಾನೇ ನಿಶ್ಶೇಷ ಭಾಗಾಕಾರ ಆಗೋದು ಸಂಖ್ಯೆ. ಸಿಂಚನ, ಶೇಷನ ತೆಗೆದ್ರೆ ತಾನೇ ನಿಶ್ಶೇಷ ಭಾಗಾಕಾರ ಆಗೋದು ಸಂಖ್ಯೆ. ಸೊ ನಾವು ಮೂಗಲ್ಲಿ ಕೈ ಇಡದೆ, ಬಾಯಲ್ಲಿ ಬೆರಳಿಡದೆ ನೋಡೋಣ. ಇದಕ್ಕೆ ಶೇಷ ತೆಗೆದುಬಿಡೋಣ 3. ಇಲ್ಲೂ ಸಹ ಶೇಷ ತೆಗೆದುಬಿಡೋಣ. 1368ರಲ್ಲಿ 3 ತೆಗೆಯೋಣ ಶೇಷ. ಏನಾಗುತ್ತೆ ನೋಡ್ರಿ? ಏನಾಗುತ್ತೆ? 7ರಲ್ಲಿ 3 ಹೋದರೆ 4, 7ಕ್ಕೆ 7, 2ಕ್ಕೆ 2, 1ಕ್ಕೆ 1. 8ರಲ್ಲಿ 3 ಹೋದರೆ 5, 6ಕ್ಕೆ 6, 3ಕ್ಕೆ 3, 1ಕ್ಕೆ 1. ಸೊ ಇದು 2 ಸಂಖ್ಯೆಗಳು ನಿಶ್ಶೇಷ ಭಾಗಾಕಾರ ಆಗ್ತಾ ಇರೋದು ನಮಗೆ. ಮುಂಚೆ 3 ಶೇಷವಾಗಿ ಉಳಿತಿತ್ತು, ಆ ಶೇಷನೇ ತೆಗೆದುಬಿಡೋಣ. ಶೇಷನೇ ಇಲ್ಲಾಂದ್ರೆ ಏನಾಗುತ್ತೆ? ನಿಶ್ಶೇಷ ಭಾಗಾಕಾರ ಆಗುತ್ತೆ. ಆದರೆ ಈ 2 ಸಂಖ್ಯೆನ ಭಾಗಾಕಾರ ಮಾಡಿಸ್ತಿರ್ತಕ್ಕಂತಹ ಏಕೈಕ ಅತಿ ದೊಡ್ಡ ಸಾಮಾನ್ಯ ಭಾಜಕ ಮಾಸ. ಏನಂತೀವಿ ಅದಕ್ಕೆ ನಾವು? ಮಾಸ. ಸೊ ಹೆಂಗೆ ಮಾಡೋಣ ರೀ? ಹೆಂಗೆ ಮಾಡೋಣ ಮಾಸ? ಯಾವ ಮಗ್ಗೆಲ್ಲಿ ಹೋಗುತ್ತೆ? 91 ಮಾಡಿಬಿಟ್ರಾ? 91 ಬರುತ್ತಾ? ಇದಕ್ಕೆ ಹೇಗೆ ಮಾಡ್ಬೇಕು? ಈ ಲೆಕ್ಕ ಹೇಗೆ ಮಾಡ್ಬೇಕು ನಾವು? ಮಾಸ ಅಂದ್ರೇನು? ಮತ್ತೊಮ್ಮ ಸಾಮಾನ್ಯ ಭಾಜಕ. ಇದರಲ್ಲಿ ದೊಡ್ಡ ನಂಬರ್ ಯಾವುದಿದೆ? 97. ಇದರಿಂದ ಫಸ್ಟ್ ಚೆಕ್ ಮಾಡಿದ್ರಪ್ಪ. ಇಲ್ಲಿ ನೋಡ್ರಿ, ಚೆಕ್ ಮಾಡಿರಿ. ಅದರಿಂದ ಭಾಗಾಕಾರ ಆಗ್ಬೇಕಾ? 1277. ಅದರ 3 ತೆಗ್ದಿದ್ವಲ್ಲ, ಎಷ್ಟು ಬಂದಿತ್ತು ಮಕ್ಕಳೇ? 1277ರಲ್ಲಿ 3 ತೆಗೆದ್ರೆ ಎಷ್ಟು ಬಂದಿತ್ತು? 1274. ಇನ್ನೊಂದು ಸಂಖ್ಯೆ ಯಾವುದಿತ್ತು? 1368ರಲ್ಲೂ 3 ತೆಗಿಬೇಕು. 1365. ಇದರಲ್ಲಿ ಈ 97 ಇವೆರಡನ್ನೂ ಭಾಗಾಕಾರ ಮಾಡಿದ್ರೆ 97 ಮಾಸ. 97ರಿಂದ ಇವೆರಡನ್ನೂ ನಿಶ್ಶೇಷ ಭಾಗಾಕಾರ ಮಾಡಿದ್ರೆ ನಾವು 97ರಿಂದ ಮಾಸ ಅಂತ ಒಪ್ಕೊಬೋದು. 1274ನ 97ರಿಂದ ಭಾಗಾಕಾರ ಮಾಡೋಣ. 97 1ಲೇ, 97 ಕರೆಕ್ಟಾ ಮಕ್ಕಳೇ? 7 2 0, 9ರಲ್ಲಿ 12ರಲ್ಲಿ 9 ಹೋದರೆ 3, 4 ಕೆಳ ಬರುತ್ತೆ. 9 3ಲೇ 27, 9 3ಲೇ 27, 97 3ಲೇ ಎಷ್ಟಾಗುತ್ತೆ? ಚೆಕ್ ಮಾಡಿರಿ. ಸೈಡಿಗೆ ಬರಿತೀನಿ ನೋಡಿರಿ. 97 3ಲೇ ಏನಾಗುತ್ತೆ ನೋಡಿರಿ? ಕಚ್ಚಾ ಕೆಲಸ. 3 7 21 ದಶಕ 2, 3 9ಲೇ 27 + 2 ಬರ್ತದಲ್ವಾ? 97 3ಲೇ 291. ಶೇಷ ಏನು ಉಳಿತದೆ ಮಕ್ಕಳೇ? 4ರಲ್ಲಿ 1 ಹೋದರೆ 3, 30ರಲ್ಲಿ 21 ಹೋದರೆ 13, 1 13 ಆಗ್ತದೆ. ನಿಶ್ಶೇಷ ಭಾಗಾಕಾರ ಆಗ್ತಿದೆಯಾ? 97 ಬರೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದಿದೆ? 91. ಈಗ 91 ಇಟ್ಕೊಂಡು ಚೆಕ್ ಮಾಡ್ಬೇಕು ನಾವೀಗ. 91 ತಗೊಂಡು ಚೆಕ್ ಮಾಡೋಣ. ಸರಿರಾ? 91
91 ಒಂದಲೇ 91 ಇಲ್ಲೂ ಸಹ ಶೇಷ ಏನು ಬರುತ್ತೆ ಮಕ್ಕಳೇ? 6 3 4 ಕೆಳಗೆ ಬರುತ್ತೆ. 9 4 36 9 4 36 91 4 91 4 ಏನು ಬರುತ್ತೆ ನೋಡಿರಿ? 4 1 4 4 9 36. ಸೊ ಏನಾಗ್ತದೆ? 91 4 364. ಶೇಷ ಏನು ಬರ್ತದೆ ಮಕ್ಕಳೇ? ಶೇಷ 0. ಸೊ 91ರಿಂದ ಭಾಗ ಆಗ್ತಿದೆ. ಈಗ 91ರಿಂದ ಇನ್ನೊಂದು ಸಂಖ್ಯೆನೂ ಭಾಗಾಕಾರ ಮಾಡಿ ನೋಡ್ಬೇಕು ನಾವು. ಆಗುತ್ತಾ? ಇನ್ನೊಂದು ಸಂಖ್ಯೆ ಯಾವುದಿದೆಯಪ್ಪ? ಇನ್ನೊಂದು ಸಂಖ್ಯೆ ಯಾವುದಿದೆ? 1365. ಮತ್ತು ಅದನ್ನು ಬರ್ಕೊಂಡಿರ ಶೇಷ ತೆಗ್ದಿರೋ ಸಂಖ್ಯೆ ಬರಿಬೇಕು ನಾವು. ಹೌದಾ? 91 ಒಂದಲೇ 91. ಶೇಷ ಏನು ಬರುತ್ತೆ ನೋಡ್ರಿ? ಈಗ 6ರಲ್ಲಿ 1 ಹೋದರೆ 5, 3ರಲ್ಲಿ 13ರಲ್ಲಿ 9 ಹೋದರೆ 4, 5ಕ್ಕೆ 5 ಬರುತ್ತೆ. 91 9 5 45. 91 5 ಏನಾಗುತ್ತೆ ನೋಡ್ರಿ? 91 5 ಏನಾಗುತ್ತೆ ನೋಡ್ರಿ? 5 1 5, 5 9 45. ಸೊ ಏನಾಗ್ತದೆ ಮಕ್ಕಳೇ? 91 5 455. ಶೇಷ ಏನಾಗುತ್ತೆ ಮಕ್ಕಳೇ? ಶೇಷ 0 ಆಗುತ್ತೆ. ಶೇಷ 0 ಆಗುತ್ತೆ. ಸೊ ಆಪ್ಷನ್ ಸಿ ಸರಿಯಾಗುತ್ತೆ. ಆಪ್ಷನ್ ಸಿ ಸರಿಯಾಗುತ್ತೆ. ಆದರೆ ಇದು ಎಷ್ಟು ಗೊಂದಲ ಕೊಡ್ತು ತಾನೆ. ಒಂದು ಲೆಕ್ಕಕ್ಕೆ ಇಷ್ಟು ಟೈಮ್ ವೇಸ್ಟ್ ಮಾಡ್ಬೋದಿತ್ತ ನಾವು? ಆ್ಯಬ್ಸಲ್ಯೂಟ್ಲಿ ನೋ. ಇದಕ್ಕೊಂದು ಟ್ರಿಕ್ ಇದೆ ಮಕ್ಕಳೇ. ಇದಕ್ಕೊಂದು ಟ್ರಿಕ್ ಇದೆ. ಭಾಳ ದೊಡ್ಡ ನಂಬರ್ ಬಂದುಬಿಟ್ರೆ ಅದು ಯಾವ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಯಾವ ಸಾಮಾನ್ಯ ಮಗ್ಗಿಯಲ್ಲಿ ಬರುತ್ತೆ? ಈಗ ನೋಡಿ 91 ಮಗ್ಗಿ ಬರ್ತತ್ತ ನಮಗೆ. ನಾವೇನೋ ಒಂದೊಂದೇ ಚೆಕ್ ಮಾಡ್ತಾ ಹೋದ್ವಿ, ಗೊತ್ತಾಯಿತು. ಬಟ್ ನಮಗೆ ನೇರವಾಗಿ ಜಲ್ದಿ ಉತ್ತರ ಬೇಕಪ್ಪ ಅಂದರೆ ಒಂದು ಟೆಕ್ನಿಕ್ ಇದೆ. ಮಾಡೋಣ? ನೀವು ರೆಡಿ ಇದ್ದೀರ ಅಂತಲೇ ಮಾಡ್ತೀನಿ, ಇಲ್ಲಾಂದರೆ ಬೇಡ. ಅಲ್ಲ ಇಲ್ಲ, ಮಾಡಿಲ್ಲ ನಾವು ಮಾಡಿಲ್ಲ. ಆ ಟ್ರಿಕ್ ಬೇಕಂದರೆ ಕೊಡ್ತೀನಿ, ಇಲ್ಲ ಬೇಡ ಸರ್ ಅಂದರೆ. ಸೊ ಏನು ಗೊತ್ತಾ, ಭಾಳ ಈಸಿ ಮೆಥಡ್ ಇದೆ ನೋಡಿರಿ. ಇಷ್ಟೆಲ್ಲ ನಾವು ಸರ್ಕಸ್ ಮಾಡಿದ್ವಿ. ಈಸಿ ಮೆಥಡ್ ನೋಡಿರಿ, ಎಷ್ಟು ಈಸಿ ಬರ್ತದೆ ನಿಮಗೆ. ಸೊ ಈ ನಂಬರ್ ಬರ್ಕೊಂಡಿದ್ದೀರಲ್ವ? ನನಗೆ ಹೇಳ್ಬೇಕು ನೀವು, ಆಯಿತಾ? 1274. ಎರಡು ನಂಬರ್ ಇದು ಯಾವುದಪ್ಪ? ಮತ್ತೆ 1365. ಇದರ ಮಾಸ ಕಂಡುಹಿಡಿಬೇಕು ನಾವು, ಕರೆಕ್ಟಾ? ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಾಕಾರ ಮಾಡಿರಿ ಅಷ್ಟೇ. ದೊಡ್ಡ ಸಂಖ್ಯೆ ಯಾವುದಿದೆ? ಚಿಕ್ಕ ಸಂಖ್ಯೆಯಿಂದ ಭಾಗಾಕಾರ ಮಾಡಿರಿ. ಸರಿನಾ? ಏನಂತ ಮಾಡ್ಬೋದು? 1274 ಒಂದಲೇ 1274. ಈ ಥರ ಭಾಗಾಕಾರ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಾನು. ಭಾಗಾಕಾರ ಮಾಡೋದು ಹೇಳ್ಕೊಟ್ಟಿದ್ದೀವಿ. 12 ಬಗ್ಗಿಂದ ಮಾಡ್ತಿದ್ದೀರ ಅಂತ ಅನ್ಕೊಳ್ರಿ. ಹೌದಾ? ಸೊ 5ರಲ್ಲಿ 4 ಹೋದರೆ 1, 6ರಲ್ಲಿ 7 ಹೋಗಲ್ಲ. ಏನಾಗ್ತದಪ್ಪ? ಇಲ್ಲಿ 1 ಬರ್ತದೆ. 16ರಲ್ಲಿ 7 ಹೋದರೆ 9, 12ರಲ್ಲಿ 12 ಹೋದರೆ 2ರಲ್ಲಿ 2 ಹೋದರೆ 0, 1ರಲ್ಲಿ 1 ಹೋದರೆ 0. 91 ಬಂತ? ತಡ್ರಿ. ಇನ್ನೂ ಮುಗ್ದಿಲ್ಲ. ನೋ ಇನ್ನೂ ಮುಗ್ದಿಲ್ಲ. ಇದನ್ನು ಶೇಷ ಉಳಿತಲ್ಲ, ಮಜವಾಗಿರೋದು ಇಲ್ಲಿ ನೋಡ್ರಿ. ಈ ಸ್ಟೆಪ್ಪಲ್ಲಿ ಭಾಳ ಮಜಾ ಇದೆ. ಶೇಷನ ಭಾಜಕ ಮಾಡ್ಕೇಳ್ರಿ. ಆ ಭಾಜಕನ ಮತ್ತೆ ಇಲ್ಲಿಗೆ ತರ್ರಿ. ಶೇಷ ಉಳಿತಲ್ವ 91, ಅದನ್ನು ಭಾಜಕ ಮಾಡ್ಕೊಂಬಿಡ್ರಿ. ಆ ಭಾಜಕನ ಇಲ್ಲಿ ತಂದು ಹಾಕ್ರಿ 1274. ಈಗ ಮತ್ತೆ ಭಾಗಾಕಾರ ಮಾಡಿರಿ. ಬಾಲಾಜಿ ಕನ್ಫ್ಯೂಸ್ಡ್? ಶೇಷ ಉಳಿತಲ್ಲ, ಅದು ಹಂಗೆ ಇಟ್ಕೊಳ್ರಿ. ಇದು ಯಾವುದರಿಂದ ಭಾಗಿಸಿದವಲ್ಲ ನಂಬರು, ಅದನ್ನು ತಗೊಂಬಂದು ಇಲ್ಲಿ ಹಾಕ್ರಿ. ಈಗ ಭಾಗಾಕಾರ ಮಾಡಿರಿ ಮತ್ತೆ. 91 ಒಂದಲೇ 91. ಶೇಷ 7ರಾಗ 1 ಹೋದರೆ 6, 12ರಾಗ 9 ಹೋದರೆ 3, 4ಕ್ಕೆ 4. 99 4 ತಾನೆ? ಅಥವಾ 91 4 364 ನಾವು ನೋಡಿದ್ವಿ. 91 4 364. ಶೇಷ 0. ಸೊ ಯಾವುದರಿಂದ ಭಾಗಿಸಿದಾಗ 0 ಬರುತ್ತಲ್ಲ ಈ ಪದ್ಧತಿಯಲ್ಲಿ, ಅದನ್ನು ನಾವೇನಂತ ಕರಿತೀವಿ? ಇದೇ ನಮ್ಮ ಸ. ಭಾಳ ದೊಡ್ಡ ಸಂಖ್ಯೆಗಳು ಬಂದರೆ ಈ ಥರ ಮಾಡ್ತೀವಿ. ಅಕಸ್ಮಾತ್ ಮಕ್ಕಳೇ, ಈ ಮತ್ತೇನಾದರೂ ಇಲ್ಲೊಂದು ಶೇಷ ಉಳಿದುತ್ತಪ್ಪ. ಫಾರ್ ಎಕ್ಸಾಂಪಲ್, ಶೇಷ ಏನಾದರೂ ಅಕಸ್ಮಾತು ನನಗೆ ಗೊತ್ತು 91 ಈ ಲೆಕ್ಕಕ್ಕೆ ಮಾಸ ಅಂತ. ಅಕಸ್ಮಾತು ಶೇಷ 13 ಉಳಿತಪ್ಪ. ಏನು ಮಾಡಬೇಕಿತ್ತು ಆಮೇಲೆ ನಾವು? ಈ 91ನ ಇಲ್ಲಿ ತರಬೇಕಿತ್ತು, 13ರಿಂದ ಮತ್ತೆ ಭಾಗಿಸ್ಬೇಕಿತ್ತು. ಅರ್ಥ ಆಗ್ತಿದೆಯಾ? ಹೆಂಗೆ ಜಿಗಿತಾ ಹೋಗ್ತೀವಿ ಇದನ್ನು ನಾವು. ಏನು ಜಿಗ್ದಂಗೆ? ಕಪ್ಪೆ ಜಿಗ್ದಂಗೆ. ಹೌದು. ಇದಕ್ಕೆ ಯಾವ ವಿಧಾನ ಅಂತೀವಿ? ಕಪ್ಪೆ ಜಿಗಿತ ವಿಧಾನ. ಹೊಸ ಹೆಸರು ಇಟ್ಬಿಡೋಣ. ಮಾಸ ಕಂಡುಹಿಡಿಯುವ ಕಪ್ಪೆ ಜಿಗಿತ ವಿಧಾನ. ಈ ಕಪ್ಪೆ ಜಿಗಿತ ವಿಧಾನದಲ್ಲಿ ಒಂದು ಕ್ಲಾಸ್ ಮಾಡ್ತೀವಿ ನಾವು ಸದ್ಯದಲ್ಲೇ. ಡೋಂಟ್ ವರಿ.
ಹೇಳಿದ್ವಿ ಬಟ್ ನವೋದಯಕ್ಕೆ ಸಂಬಂಧಪಡಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸ್ಕಿಪ್ ಮಾಡಿದ್ವಿ. ಸೈನಿಕಿಗೆ ಓದ್ತಿರೋ ಕಾರಣಕ್ಕೆ ಇದನ್ನು ಮಾಡೋಣ, ಮತ್ತೆ ತೊಂದರೆ ಇಲ್ಲ. ಕಪ್ಪೆ ಜಿಗಿತ ವಿಧಾನ, ಒಳ್ಳೆಯ ಹೆಸರು. ಥ್ಯಾಂಕ್ ಯು ಹರ್ಷ, ಹೊಸ ಹೆಸರು ಇಟ್ಬಿಡೋಣ ಇದಕ್ಕೆ ಏನು ಎಂಥ ವಿಧಾನ ಅಂತೀವಿ? ಕಪ್ಪೆ ಜಿಗಿತ ವಿಧಾನ. ಜೈ. ಇದಕ್ಕೆ ಮಾಸ್ ಹಾಕೊಂಡು ಹಿಡಿಬೇಕು. ಇದನ್ನು ಒಂದು ನಿಮಿಷ ಈ ಕಪ್ಪೆ ಜಿಗಿತ ವಿಧಾನದಲ್ಲಿ ಮಾಡೋಣ. ನನಗೆ ಗೊತ್ತಿಲ್ಲ ಅದು ಹೆಸರು, ಕಪ್ಪೆ ಜಿಗಿತ ವಿಧಾನ ಇದೆಯಲ್ಲ ಗೊತ್ತಿಲ್ಲ ಕಂದ. ಬಟ್ ನೀನು ಅದಕ್ಕೆ ನಾಮಕರಣ ಮಾಡಿಬಿಟ್ಟಿದೀಯ. ನಮ್ಮ ಕ್ಲಾಸಲ್ಲಿ ಆ ವಿಧಾನಕ್ಕೆ ಏನಂತೀವಿ? ಕಪ್ಪೆ ಜಿಗಿತ ವಿಧಾನ. ಹೆಸರು ಕೊಟ್ಟವರ ಹೆಸರೇನು? ಥ್ಯಾಂಕ್ ಯು. ಸೊ ಇದನ್ನು ಕಪ್ಪೆ ಜಿಗಿತ ವಿಧಾನದಲ್ಲಿ ಮಾಡೋಣ ಬರ್ರಿ. ನಾನು ಕಪ್ಪೆ ಅಲ್ಲಪ್ಪ, ಇಲ್ಲಿ ಜಿಗಿತೀವಿ ಅಷ್ಟೇ ನಾವು. ಮಾಸ್ ಹಾಕೊಂಡು ಹಿಡಿಬೇಕಾದ್ರೆ ಹೇಗೆ ಕಂಡು ಹಿಡಿಯೋದು? ದೊಡ್ಡ ಸಂಖ್ಯೆ ಯಾವುದಿದ್ರಲ್ಲಿ? 192. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು ಯಾರು? ಓಕೆ, ಹಂಗಾರೆ ನಾನು ಮಕ್ಕಳೇ ನೋಡಿರಿ, ಕಪ್ಪೆ ಜಿಗಿತ ವಿಧಾನದಲ್ಲಿ ಮಾಡ್ತೀನಿ, ಉತ್ತರ ಬರುತ್ತೆ ನೋಡಿರಿ. ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಕಪ್ಪೆ ಜಿಗಿತ ವಿಧಾನ ಸ್ವಲ್ಪ ದೊಡ್ಡದಾಗಲಿಲ್ವಾ? ಕಪ್ಪೆ ಜಿಗಿತ ವಿಧಾನ, ಕಜಿವಿ ಶಾರ್ಟ್ಕಟ್. ಕಜಿವಿ ಮೆಥಡಲ್ಲಿ ಮೇಡಮ್ ಬರ್ರಿ. ಓ, ಅದನ್ನು ಹಂಗೆ ಹೇಳಿದ್ರೆ ಕಜಿ ವಿಧಾನ ಆಗ್ಬಿಡುತ್ತದು. ಕಜ್ಜಿ ವಿಧಾನ. ಓ ಬೇಡ, ಕಪ್ಪೆ ಜಿಗಿತ ವಿಧಾನ, ಅದೇ ಚೆನ್ನಾಗಿದೆ. ಕಪ್ಪೆ ಜಿಗಿತ ವಿಧಾನ. ಓಕೆ. ಯಾವುದರಿಂದ ಭಾಗಿಸೋಣ? ಚಿಕ್ಕ ಸಂಖ್ಯೆ ಯಾವುದಿದೆ? ದೊಡ್ಡ ಸಂಖ್ಯೆನ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಿದ್ದೀವಿ. ಡನ್. ಸೊ ಏನಾಗ್ತಿದೆ ನೋಡ್ರಿ, 181 180. ಕರೆಕ್ಟಾ ಮಕ್ಕಳೇ? ನಾವು ಹೆಂಗೆ ಭಾಗಿಸ್ತೀವಿ? ಸರ್ ನನಗೆ 180 ಮಗ್ಗಿ ಬರಲ್ಲ ಸರ್. 18 ಮಗ್ಗಿ ಬರ್ತತಾ? 18ರಿಂದ ಭಾಗಿಸ್ತಿದ್ದೀವಿ ಅಂತ ಅಂದ್ಕೊಳ್ರಿ. 18ರಿಂದ ಭಾಗಿಸ್ತಿದ್ದೀರಿ, 18 ಒಂದ್ಲೆ ಅಂತ ತಾಂತಿರಿಲ್ಲ. ಸೊ 180. ಸರಿನಾ ಮಕ್ಕಳೇ? 181 180. 2ಕ್ಕೆ 2 ಬರುತ್ತೆ. 9ರಲ್ಲಿ 8 ಆದರೆ 1, 1ರಲ್ಲಿ 1 ಆದರೆ 0. 12 ಬಂತು. ನೋ 12ನ ಹಿಂಗೆ ತಗೊಬೇಕು. 0 ಬರೋ ತನಕ ಮಾಡ್ಬೇಕ್ರಿ. 180 ಎಲ್ಲಿ ಹೋಗುತ್ತೆ? ಇಲ್ಲಿ ಬರುತ್ತೆ. 180 ಇಲ್ಲಿ ಬರುತ್ತೆ. ಏನಾಗುತ್ತೆ ನೋಡ್ರಿ, ಏನಾಗುತ್ತೆ ನೆಕ್ಸ್ಟು? 12 ಒಂದ್ಲೆ 12, ಶೇಷ 6, 0 ಕೆಳ ಬರುತ್ತೆ. 12 5 60, ಶೇಷ 0. ಸೊ ಮಾಸ ಏನು ಬಂತು? ವೆಯ್ಟ್. ಇವ್ರನ್ನ ಮಾತಾಡ್ಸಿಲ್ಲ ನಾವಿನ್ನು. ಇವರಿಬ್ಬರಿಗೇನು ಬಂತು ಮಾಸ? 12 ಬಂತು. ಅವರಿಬ್ಬರಿಗೆ ಮಾಸ 12 ಬಂತು. ಇನ್ನೊಬ್ರು ಯಾರಿದ್ದಾರೆ? 144. ಇವರಿಬ್ಬರಿಗೂ ನಾವು ಕಪ್ಪೆ ಜಿಗಿಸ್ಬೇಕು. ಅರ್ಥ ಆಯ್ತಾ? ಬರುತ್ತೆ, ಅದು ಈಸಿ ಬರುತ್ತೆ. ದೊಡ್ಡ ಸಂಖ್ಯೆನ ಚಿಕ್ಕ ಸಂಖ್ಯೆಯಿಂದ ಭಾಗಾಕಾರ ಮಾಡಿರಿ. 12 ಒಂದ್ಲೆ 12, 12 144. ಕರೆಕ್ಟ್. 12 ಒಂದ್ಲೆ 12, ಶೇಷ 2, 4 ಕೆಳ ಬರುತ್ತೆ. 12 2 24, ಶೇಷ 0. ಸೊ ನಮಗೆ ಯಾವ ಸಂಖ್ಯೆಯಿಂದ ಭಾಗಿಸ್ದಾಗ ಮತ್ತೆ 0 ಬಂತು? ಸೊ ಇದುವೇ ನಮ್ಮ ಮಾಸ. ಯಾವ ವಿಧಾನ? ಕಪ್ಪೆ ಜಿಗಿತ ವಿಧಾನವನ್ನು ಕಂಡುಹಿಡಿದ ವರ್ಷ 2024. ಅದರ ಹೆಸರು ಕೊಟ್ಟವರ ಹೆಸರು, ಗಣಿತಜ್ಞನ ಹೆಸರೇನು? ಓಕೆ, ವೆರಿ ಗುಡ್. ಮತ್ತೆ ಮಾಸ ಮಾಡ್ಬೇಕು ಇದಕ್ಕೂ. ಕಪ್ಪೆ ಜಿಗಿತ ವಿಧಾನ ಬರ್ರಿ. 225 135 ಇದೆ ಮೊದಲು ದೊಡ್ಡದಿರೋದು, ಅದರ ನಂತರ ಇದಿರೋದು ದೊಡ್ಡದು. 225ನ್ನು 135ರಿಂದ ಕಪ್ಪೆ ಜಿಗಿಸ್ಬಿಡೋಣ. ರೈಟ್? 135 ಒಂದಲೇ 135. ರೈಟ್ ಮಕ್ಕಳೇ? ನಿಮಗೆ ಗೊತ್ತಾಯ್ತು, ಈಚೆಗೆ ಕಪ್ಪೆಗಳೇ ಕಾಣ್ತಾ ಇಲ್ಲ. ಸಿಟಿಯಲ್ಲೆಲ್ಲರೂ ಹೋಗಿ ನೋಡ್ರಿ ನೀವು, ಕಪ್ಪೆಗಳೇ ಸಿಗಲ್ಲ ಅಲ್ಲಿ. ಯಾವ ಊರಪ್ಪ? ಓಕೆ. ಬಟ್ ಹಳ್ಳಿಯಲ್ಲಿ ಸಿಗ್ತಾವೆ. ಸ್ವಲ್ಪ ಹಳ್ಳಿಯಲ್ಲಿ ಹೊಲ ಗದ್ದೆ ಅವೆಲ್ಲ ಇರ್ತಾವಲ್ಲ, ಸ್ವಲ್ಪ ಹುಳ ಪಳ ಸಿಗ್ತಾವೆ ಅದಕ್ಕೆ ತಿನ್ನೋಕ್ಕೆ. ಸ್ವಲ್ಪ ಜಲ್ದಿ ಚೆನ್ನಾಗಿ ಬೆಳೀತವೆ. ಈ ಕಡೆ ಸಿಟಿ ಕಡೆ ಹೋಗ್ಬಿಟ್ರೆ ಕಪ್ಪೆಗಳೇ ಇಲ್ಲ ಅಲ್ಲಿ. ವಿಚಿತ್ರ ಪ್ರಕೃತಿ ನಾವು ನಿರ್ಮಿಸಿರೋದು, ನಾವು ಹಾಳು ಮಾಡಿರೋದು. ಬರ್ರಿ, 135 ಒಂದಲೇ 135, 5ರಲ್ಲಿ 5 ಹೋದರೆ 0, 2ರಲ್ಲಿ 3 ಹೋಗಲ್ಲ, 12ರಲ್ಲಿ 3 ಹೋದರೆ 9, 0ಕ್ಕೆ 0. ಸೊ 90 ಉಳಿತು. 90 ಉಳಿತಲ್ವ ಶೇಷ? 90ನ್ನು ಭಾಜಕ ಮಾಡ್ಕೊಳ್ರಿ. 90ನ್ನು ಏನು ಮಾಡ್ಕೊಳ್ರಿ? ಭಾಜಕ ಮಾಡ್ಕೊಳ್ರಿ. 135ನ ಕಪ್ಪೆ ಜಿಗಿಸ್ರಿ. 135 ಇಲ್ಲಿ ಜಿಗಿತ್ತು. ಮತ್ತೆ ಭಾಗಕಾರ ಮುಂದುವರ್ಸ್ರಿ. 91 90, ಶೇಷ ಏನು ಬರ್ತದೆ ಮಕ್ಕಳೇ? 13ರಲ್ಲಿ 9 ಹೋದರೆ 4. ಕರೆಕ್ಟಾ? 45ನ್ನು ಭಾಜಕ ಮಾಡ್ಕೊಳ್ರಿ. 90ನ್ನು ಅಲ್ಲಿಗೆ ಜಿಗಿಸ್ರಿ. 90 ಇಲ್ಲಿ ಬಂತು. 45 ಎರಡಲೇ ತಾನೆ 90. 45 ಎರಡಲೇ ತಾನೆ 90. ಎಸ್ ಆರ್ ನೋ? 45 ಎರಡಲೇ 90. ಶೇಷ 0 ಬಂತಾ?
ಸೊ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡಿದಾಗ ಶೇಷ ಸೊನ್ನೆ ಬಂತು? 45. ಇದು ಇವೆರಡು ಸಂಖ್ಯೆಗೆ ಮಾಸ, ಈ ಸಂಖ್ಯೆ ಮತ್ತು ಈ ಸಂಖ್ಯೆಗೆ ಮಾಸ. ಇನ್ನು ಯಾರಿದ್ದಾರೆ? 80 ಅದಾರೆ, 81 ಅದಾರೆ. 81 ಈ 81 ಮತ್ತು 45ಕ್ಕೆ ಮಾಸ ತೆಗಿಬೇಕು ನಾನೀಗ. ಮತ್ತೆ ಅದಕ್ಕೂ ಕಪ್ಪೆ ಜಿಗಿಸೋಣ. ದೊಡ್ಡ ಸಂಖ್ಯೆ ಯಾವುದಿದೆ ಅದರಲ್ಲಿ? 81. ಚಿಕ್ಕ ಸಂಖ್ಯೆ 45. ಕಪ್ಪೆ ಜಿಗಿತ ಶುರು ಕರೆ. 45 ಒಂದಲೇ 45, ಶೇಷ 11ರಲ್ಲಿ 5 ಹೋದರೆ 6, 7ರಲ್ಲಿ 4 ಹೋದರೆ 3, 36ನ ಭಾಜಕ ಮಾಡಿರಿ. 45 ಕಪ್ಪೆ ಜಿಗಿತ 45, 36 ಒಂದಲೇ 36, ಶೇಷ 15ರಲ್ಲಿ 6 ಹೋದರೆ 9, 3ರಲ್ಲಿ 3 ಹೋದರೆ 0, ಶೇಷ 9 ಉಳಿತು. 36 ಕಪ್ಪೆ ಜಿಗಿತ 36 ಕೆಳಗೆ ಬಂತು. 9 4 36, ಶೇಷ 0. ಏನು ಬರ್ತದೆ ಆನ್ಸರ್? ಯಾವ ಭಾಜಕದಿಂದ ಶೇಷ 0 ಬಂತು? 9. ಇದೇ ನಮ್ಮ ಏನು? ತೊಂದರೆ ಇಲ್ಲ. ಇದು ಎಷ್ಟನೇ ಪ್ರಶ್ನೆ ಇತ್ತು ಮಕ್ಕಳೇ? 20ನೇ ಪ್ರಶ್ನೆ. ತೊಂದರೆ ಇಲ್ಲ, ಮುಗೀತದೆ. ಸೊ ಸಾರಿ, ನಮ್ಮ ವಿದ್ಯುತ್ ಸಮಸ್ಯೆಯಿಂದ ಇವತ್ತು ಕರೆಂಟ್ ಹೋಗಿದೆ. ಬಟ್ 20ನೇ ಪ್ರಶ್ನೆಗೆ 9 ಮಾಸ ಅಂತ ಬರ್ತದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ನೀವು ಅದನ್ನು ಮಾರ್ಕ್ ಮಾಡ್ಕೊಬೋದು. ಹಳ್ಳಿಯಲ್ಲಿದ್ದೀವಿ, ಕೆಲವೊಂದು ಸರಿ ವಿದ್ಯುತ್ ಸಮಸ್ಯೆ ಆಗ್ತಾ ಇರುತ್ತೆ, ತೊಂದರೆ ಇಲ್ಲ. ಬಟ್ ಇಲ್ಲಿಗೆ ನಮ್ಮ ತರಗತಿ ಮುಕ್ತಾಯ ಆಗ್ತದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಮಾಸದ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ನೆನಪಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.